ಗೇಮಿಂಗ್ ಯಾವ್ದು ತಗೋಬೇಕು ಬೆಸ್ಟ್ ಸರ್? ಈಗ ನಾನು ಪರ್ಸನಲ್ ಯೂಸ್ ಮಾಡ್ತಾ ಇರೋದನ್ನ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ವಿಡಿಯೋ, ಆಡಿಯೋ, ಗೇಮಿಂಗ್, ಎಡಿಟಿಂಗ್, ಗ್ರಾಫಿಕ್ಸ್ ಡಿಸೈನಿಂಗ್, ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್ ಈಗೆಲ್ಲ ಬೇಕಾಗುತ್ತಲ್ಲ, ಇವರೆಲ್ಲ ಯಾವ್ದು ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ಮಿನಿಮಮ್ ಕಡಿಮೆ ಅಂದ್ರೆ ಇಂಟೆಲ್ದವ್ರು i5 ಯೂಸ್ ಮಾಡ್ತಾರೆ. ಅವರೆಲ್ಲ ಇವಾಗ ಪ್ರೊಫೆಷನಲ್ ಯೂಸ್ ಮಾಡೋದು i7 12th ಜನರೇಷನ್ 13th ಜನರೇಷನ್ ಹಿಂಗಿರುತ್ತೆ. ಅದ್ರ ಬದಲಿ Ryzen AMD ಅಂತ ಬರುತ್ತೆ. ಸೊ AMD 7 ಜನರೇಷನ್ ತಗೊಂಡ್ರು ಒಳ್ಳೆಯದು. ರೀಸೆಂಟ್ ಆಗಿರೋ ಜನರೇಷನ್ ತಗೊಂಡ್ರು ಬೆಸ್ಟ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಎಡಿಟಿಂಗ್ ಪರ್ಪಸ್ ಅನ್ನ ಅಷ್ಟೇ ಯೂಸ್ ಮಾಡ್ತೀವಿ. ಇಲ್ಲಿ ರ್ಯಾಮ್ ಅಂದ್ರೆ ಇಲ್ಲಿ ನಾವು ಮಿನಿಮಮ್ 8GB ಇಂದ ಸ್ಟಾರ್ಟ್ ಮಾಡಿ 32GB 64GB ಹಿಂಗೆಲ್ಲ ಹಾಕ್ಬೋದು. ಇದಕ್ಕೆ ನಾನು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 16GB. ಇವಾಗ ನಾವು ಏನಾದ್ರು ವಿಡಿಯೋ ಎಡಿಟಿಂಗ್ ಮಾಡ್ತೀವಲ್ಲ ಎಲ್ಲಾನು 16GB ರ್ಯಾಮ್ ಯೂಸ್ ಮಾಡ್ತೀವಿ. ಈ 4GB 8GB ಇದಕ್ಕೆ ಹಾರ್ಡ್ ಡಿಸ್ಕ್ ಅನ್ನ ತಗೊಳಕ್ ಹೋಗ್ಬೇಡಿ. SSD ಇದ್ರ ಜೊತೆ NVMe ಇದ್ದದ್ದನ್ನ ತಗೊಳ್ಳಿ. ಆಮೇಲೆ ಹಾರ್ಡ್ ಡಿಸ್ಕ್ ಅನ್ನ ಕೆಲವೊಬ್ರು ಎಡಿಟಿಂಗ್ ದವ್ರು ಏನ್ ಮಾಡ್ತಾರೆ 1TB 2TB 4TB ಅವ್ರದ್ದು ಬಜೆಟ್ ಅನುಗುಣವಾಗಿ ತಗೋತಾರೆ. ನೀವು ಎಷ್ಟಿದೆಯಲ್ಲ, ನೀವು ಈಗ ಸ್ಟಾರ್ಟ್ ಮಾಡ್ತಾ ಇದ್ರೆ ಏನ್ ಮಾಡಿ, ಬೇಗ ಕಡಿಮೆ ಇರೋದ್ರಿಂದ ಸ್ಟಾರ್ಟ್ ಮಾಡಿ. ಒಮ್ಮೆ ನೀವು ನಿಮ್ಮ ಗ್ರೋತ್ ಆದಂಗ ಅದನ್ನ ಎಕ್ಸ್ಟ್ರಾ ತಗೋತಾ ಹೋಗಿ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಕೈ ಸುಟ್ಕೊಳಕ್ ಹೋಗ್ತಾರೆ. ಅದಕ್ಕೆ ಬೆಸ್ಟ್ ಹೇಳೋದಂದ್ರೆ ಇದು ವಿಡಿಯೋ ಎಡಿಟಿಂಗ್ ಪರ್ಪಸ್ ಆಯ್ತು, ಗೊತ್ತಾಯ್ತಲ್ಲ. ಸೊ i7 ತಗೊಳ್ಳಿ ಅಥವಾ i5 ತಗೊಳ್ಳಿ, 16GB ರ್ಯಾಮ್ ತಗೊಳ್ಳಿ, ಆಮೇಲೆ 32GB ಮ್ಯಾಕ್ಸಿಮಮ್ ಇರುತ್ತೆ. SSD ತಗೊಳ್ಳಿ, ಆಮೇಲೆ NVMe ತಗೊಳ್ಳಿ, ಅದ್ರ ಜೊತೆ 1TB ಹಾರ್ಡ್ ಡಿಸ್ಕ್ ಅನ್ನ ಇದ್ರ ಜೊತೆ ನೀವು ಬ್ಯಾಕಪ್ ಆಗಿ ಹಾಕೋಬಹುದು. ಇದರಲ್ಲಿ ಕಾಮನ್ ಆಗಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಡಿಟಿಂಗ್ ಮಾಡಬೇಕಾದ್ರೆ ಗ್ರಾಫಿಕ್ಸ್ ಕಾರ್ಡ್ ಇಂಪಾರ್ಟೆಂಟ್. ಗ್ರಾಫಿಕ್ಸ್ ಕಾರ್ಡ್ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ನಾವು ಏನಾದ್ರು ವಿಡಿಯೋಸ್ ಅನ್ನ ವಿಜುವಲೈಸೇಷನ್ ಮಾಡೋದು, ಫಿಕ್ಸ್ ಮಾಡೋದು, ಇವನ್ನೆಲ್ಲ ಅನಿಮೇಷನ್ ಮಾಡೋದು ಕ್ಲಿಯರ್ ಆಗಿ ಕಾಣ್ಬೇಕಂತಂದ್ರೆ ನಾವು ಗ್ರಾಫಿಕ್ಸ್ ಕಾರ್ಡ್ ಎಲ್ಲಕ್ಕೂ ವಿಡಿಯೋ ಎಡಿಟಿಂಗ್ ಅಲ್ಲಿ ಬೇಕು. ನೀವು ಬೇಸಿಕಲ್ಲಿ ಆಫೀಸಲ್ಲಿ ಯೂಸ್ ಮಾಡಿಲ್ಲ ಅಂತ ನಡೆಯುತ್ತೆ. ಎಡಿಟಿಂಗ್ ಪರ್ಪಸ್ ಮಾತ್ರ ಗ್ರಾಫಿಕ್ಸ್ ಕಾರ್ಡ್ ಮಾತ್ರ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು. NVIDIA AMD ಹಿಂಗೆಲ್ಲ ಬರುತ್ತೆ, ಇದನ್ನೆಲ್ಲ ಹಾಕೋಬಹುದು.